Namaste, welcome back to Tidiness Life channel. Hope you're all doing great. ಇವತ್ತಿನ ಈ ವಿಡಿಯೋದಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ನಾನು ನಮ್ಮ ಮುದ್ದಿನ ರಾಧೆಯರ ಫೋಟೋಶೂಟ್ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಅವ್ರಿಗೆ ಯಾವ ರೀತಿ ಮೇಕಪ್ ಮಾಡಿದ್ದೀನಿ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಫೋಟೋಶೂಟ್ಗೆ ನಾನು ಮೊದಲನೇದಾಗಿ ಈ ರೀತಿ ಒಂದು ಲಾನ್ ಮ್ಯಾಟ್ನ ಹಾಕ್ಕೊಂಡಿದ್ದೀನಿ. ಆರ್ಟಿಫಿಷಿಯಲ್ ಗ್ರಾಸ್ ಮ್ಯಾಟ್ನ ಹಾಕ್ಕೊಂಡು ಎರಡೂ ಸೈಡ್ ಈ ಥರ ಒಂದು ಟೆರಕೋಟಾ ವಾಸ್ನ ಆ ಕಡೆ ಈ ಕಡೆ ಡೆಕೋರೇಷನ್ಗೆ ಅಂತ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೇಸ್ ಮಾಡಿದ ನಂತರ ನಾನಿಲ್ಲಿ ಆರ್ಟಿಫಿಷಿಯಲ್ ಫ್ಲವರ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಫೋಟೋಶೂಟ್ಗೆ ನಾನು ಯಾವುದೇ ರೀತಿಯಾದಂತಹ ಹೊಸ ವಸ್ತುಗಳನ್ನ ಖರೀದಿ ಮಾಡಿಲ್ಲ. ಮನೇಲೇ ಇರುವಂತಹ ವಸ್ತುಗಳನ್ನ ಉಪಯೋಗಿಸಿ ಈ ಫೋಟೋಶೂಟ್ ಮಾಡಿದ್ದೀನಿ. ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಈ ಫೋಟೋಶೂಟ್ಗೆ ಮೇನ್ಲಿ ನಾನು ಟೆರಕೋಟಾ ಐಟಮ್ಸ್ನೇ ಯೂಸ್ ಮಾಡ್ತಾ ಇದ್ದೀನಿ. ಈಗ ನಾನಿಲ್ಲಿ ಬುದ್ಧನ ಪ್ಲೇಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬುದ್ಧನ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ನವಿಲ್ ಗರಿನೂ ಕೂಡ ಇದರ ಹತ್ರನೇ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿದ್ರೇ ನನಗೆ ಮೊದಲು ನೆನಪಾಗೋದು ನವಿಲ್ ಗರಿ, ಹಾಗೆಯೇ ಮಡಿಕೆ, ಬೆಣ್ಣೆ, ಇದನ್ನೇ ನಾನಿಲ್ಲಿ ಥೀಮ್ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಎರಡು ಮಡಿಕೆಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಎರಡೂ ಮಡಿಕೆ ಕೂಡ ಒಂದೇ ಥರ ಇದೆ. ಇದಕ್ಕೆ ನಾನು ಸ್ವಲ್ಪ ಕಾಟನ್ನ ಯೂಸ್ ಮಾಡ್ತಾ ಇದ್ದೀನಿ. ಕಾಟನ್ನ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಬೆಣ್ಣೆ ಥರ ಕಾಣುತ್ತೆ, ಹಾಗಾಗಿ. ಪುನಃ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲೊಂದು ಚಿಕ್ಕ ಒಂದು ಗ್ರಾಸ್ ಮ್ಯಾಟ್ನ ಮತ್ತೆ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ನಾನು ಈ ಬ್ರೌಸ್ ಡೆಕರ್ನ ಪ್ಲೇಸ್ ಮಾಡಿದ್ದೀನಿ. ಹಾಗೆಯೇ ಒಂದು ಬೋಗನ್ವಿಲ್ಲಾ ಫ್ಲವರ್ನ ಕೂಡ ಇದರ ಹತ್ರ ಇಟ್ಕೊಳ್ತಾ ಇದ್ದೀನಿ. ನಾವೆಲ್ಲರೂ ಕೂಡ ಚಿಕ್ಕವರಾಗಿದ್ದಾಗ ಕೃಷ್ಣನ ಕಥೆಯನ್ನು ಟಿವಿಲಿ ನೋಡೇ ಇರ್ತೀವಿ. ಕೃಷ್ಣನ ವೃಂದಾವನ ಎನ್ನುವಂತಹ ಜಾಗ ಯಾವಾಗಲೂ ಅಷ್ಟೇ ಹಸಿರಿನ ಬನದಿಂದ ಕೂಡಿರ್ತಿತ್ತು. ಹಾಗೆಯೇ ಸರೋವರ, ತಾವರೆ, ಬಾತುಕೋಳಿಗಳು. ಆಗಿನ ಕಾಲದಲ್ಲಿ ಮನೆಗಳು ಕೂಡ ಹುಲ್ಲಿನ ಮನೆಗಳೇ ಜಾಸ್ತಿ ತೋರಿಸ್ತಾ ಇದ್ರು. ಈಗ ನಾನು ಅವ್ರಿಗೆ ಯಾವ ರೀತಿ ರಾಧೆಯ ಒಂದು ಮೇಕಪ್ ಲುಕ್ನ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಿರುವಂತಹ ಈ ಎರಡೂ ಲೆಹೆಂಗಾನ ನಾನು ಪರ್ಚೇಸ್ ಮಾಡಿರೋದು ಫಸ್ಟ್ ಕ್ರೈ ವೆಬ್ಸೈಟ್ನಲ್ಲಿ. ಎರಡೂ ಡ್ರೆಸ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ಇಬ್ಬರಿಗೂ ಕೂಡ ನಾನು ಡ್ರೆಸ್ಸಸ್ನ ಹಾಕಿದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ಹಿಮಾಲಯ ಫೇಸ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಬೇರೆ ಯಾವ ರೀತಿಯಾದಂತಹ ಫೌಂಡೇಶನ್ ಕ್ರೀಮ್ನ ಇಲ್ಲಿ ಯೂಸ್ ಮಾಡ್ತಾ ಇಲ್ಲ, ಯಾಕೆಂದರೆ ಅವ್ರ ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ನಾನು ಇಲ್ಲಿ ತನಕ ಯಾವ ಫೌಂಡೇಶನ್ ಕ್ರೀಮ್ನೂ ಅವ್ರಿಗೆ ಯೂಸ್ ಮಾಡಿಲ್ಲ, ಹಾಗಾಗಿ ಇವಾಗಲೂ ಕೂಡ ನಾನು ಹಾಕ್ತಾ ಇಲ್ಲ. ಹಾಗೆಯೇ ನಾನು ಯಾವುದೇ ರೀತಿಯಾದಂತಹ ಬೇಬಿ ಕ್ರೀಮ್ ಆಗಿರ್ಬೋದು ಅಥವಾ ಮಾಯಿಶ್ಚರೈಸರ್ ಆಗಿರ್ಬೋದು ನಾನು ಅಪ್ಲೈ ಮಾಡ್ತಾ ಇಲ್ಲ, ಯಾಕಂದರೆ ಕಂಪ್ಲೀಟ್ ಫೇಸ್ನ ಅದು ಆಯಿಲ್ ಮಾಡುತ್ತೆ. ಹಾಗಾಗಿ ನೆಕ್ಸ್ಟ್ ಅವರ ಐಬ್ರೋನ ಹೈಲೈಟ್ ಮಾಡೋಣ ಅಂತ ಹೇಳಿ ನಾನಿಲ್ಲಿ ನಾಯ್ಕಾ ಅವರ ಬ್ರ್ಯಾಂಡ್ನ ಓ ಮೈ ಬ್ರೋ ಐಬ್ರೋ ಮಸ್ಕರನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದ ಅವರ ಐಬ್ರೋಸ್ ಥಿಕ್ಕಾಗಿ ಕಾಣುತ್ತೆ, ಹಾಗಾಗಿ.
ಅವರ ಕಣ್ಣಿಗೆ ಇವಾಗ ನಾನು ಶುಗರ್ ಬ್ರ್ಯಾಂಡ್ನ ಐ ಶ್ಯಾಡೋನ ಯೂಸ್ ಮಾಡ್ತಾ ಇದ್ದೀನಿ. ಶೇಡ್ ಗೋಲ್ಡನ್ ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ಗೆ ನಾನು ಫಿಂಗರ್ಸ್ನಲ್ಲೇ ಬ್ಲೆಂಡ್ ಮಾಡ್ತಾ ಇದ್ದೀನಿ ಐ ಶ್ಯಾಡೋನ. ಬ್ರಷ್ನ ಯೂಸ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ಬ್ರಷ್ನ ನಾನು ಯೂಸ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ನಾನಿಲ್ಲಿ ಅವರ ಐಸ್ಗೆ ಮಾರ್ಸ್ ಅವರ ಬ್ರ್ಯಾಂಡ್ನ ಒಂದು ಗೋಲ್ಡನ್ ಐ ಶ್ಯಾಡೋನ ಹಾಕ್ತಾ ಇದ್ದೀನಿ. 01 ಇಸ್ ಅ ಶೇಡ್ ನಂಬರ್. ನೆಕ್ಸ್ಟ್ ನಾನು ಇವ್ರ ಕಣ್ಗಳಿಗೆ ವಿಂಗ್ ಐಲೈನ್ನ ಯೂಸ್ ಮಾಡ್ತಾ ಇದ್ದೀನಿ. ವಿಂಗ್ ಐಲೈನ್ನ ಡ್ರಾ ಮಾಡಬೇಕು ಅಂತ ಹೇಳಿ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಮೆಬಿಲಿಯನ್ ಅವರ ಜೆಲ್ ಐಲೈನರ್. ಜೆಲ್ ಐಲೈನರಿಂದ ನಮಗೆ ತುಂಬಾ ಸುಲಭವಾಗಿ ವಿಂಗ್ ಐಲೈನ್ನ ಡ್ರಾ ಮಾಡ್ಕೋಬಹುದು. ನೆಕ್ಸ್ಟ್ ನಾನು ಅವರ ಲಿಪ್ಸ್ಗೆ ನಾನಿಲ್ಲಿ ಕಲರ್ ಬಾರ್ ಅವರ ಲಿಪ್ ಲೈನರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಮೆಬಿಲಿಯನ್ ಬ್ರ್ಯಾಂಡ್ ಅವರ ವೆಟ್ ಲಿಕ್ವಿಡ್ ಲಿಪ್ಸ್ಟಿಕ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಮ್ಯಾಟ್ ಲಿಕ್ವಿಡ್ ಲಿಪ್ಸ್ಟಿಕ್ಕಿಂತ ಈ ವೆಟ್ ಲಿಕ್ವಿಡ್ ಲಿಪ್ಸ್ಟಿಕ್ಕೇ ಬೆಟರ್ ಅಂತ ನನ್ನ ಅನಿಸಿಕೆ. ಯಾಕಂದರೆ ಮ್ಯಾಟ್ ಲಿಪ್ಸ್ಟಿಕ್ನ ನಾವೇ ಕ್ಯಾರಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಹಾಗಿದ್ರೆ ಮಕ್ಕಳಿಗೆ ಕ್ಯಾರಿ ಮಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಇನ್ನು ಯಾವುದೇ ಒಂದು ಡ್ಯಾನ್ಸ್ ಇವೆಂಟ್ ಆಗಿದ್ರೂ ನಾನು ಈ ಒಂದು ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನಂತರ ಅವರ ಒಂದು ಲಿಪ್ಸ್ನ ಆಗಿರ್ಬೋದು, ಹಾಗೆಯೇ ಐಸ್ನ ಆಗಿರ್ಬೋದು, ಕಾಟನಲ್ಲಿ ಸ್ವಲ್ಪ ಕೊಕೊನಟ್ ಆಯಿಲ್ ಅಥವಾ ಬೇಬಿ ಆಯಿಲ್ನ ಹಾಕಿ ಕ್ಲೀನ್ ಮಾಡಿಬಿಡ್ತೀನಿ. ಇಲ್ಲಿ ನಾನು ಯು ಪಿನ್ ತಗೊಂಡು ಶೃಂಗಾರ್ನಿಂದ ಈ ಒಂದು ಡಾಟ್ನ ಹಾಕೊಳ್ತಾ ಇದ್ದೀನಿ. ಅವಳ ಹೇರ್ನ ನಾನು ಸಿಂಪಲ್ಲಾಗಿ ಟೈ ಮಾಡ್ತಾ ಇದ್ದೀನಿ. ಯಾಕಂದರೆ ಅವಳಿಗೆ ದುಪ್ಪಟ ಹಾಕ್ಬಿಡ್ತೀನಲ್ಲ, ಹಾಗಾಗಿ ಏರ್ ಎಕ್ಸ್ಟೆನ್ಷನ್ ಏನು ಬೇಡ ಅಂತ ಅಂದ್ಕೊಂಡು ಸಿಂಪಲ್ಲಾಗಿ ಜ್ಯುವೆಲರೀಸ್ನ ಹಾಕ್ತಾ ಇದ್ದೀನಿ. ಫೈನಲ್ ಆಗಿ ನಾನು ಅವಳಿಗೆ ಸ್ಟಿಕ್ಕರ್ನ ಇವಾಗ ಹಾಕ್ತಾ ಇದ್ದೀನಿ.
ನೆಕ್ಸ್ಟ್ ಶ್ಲೋಕನಿಗೂ ಕೂಡ ನಾನಿಲ್ಲಿ ಜ್ಯುವೆಲರೀಸ್ನ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಅವಳ ಹೇರ್ ಸ್ಟೈಲ್ನ ಮಾಡ್ತಾಯಿದ್ದೀನಿ. ಹೇರ್ ಸ್ಟೈಲ್ ಮಾಡ್ತಾ ಇರುವಾಗ ನಾನು ಅವಳ ಹೇರ್ ತುಂಬಾ ಲಾಂಗ್ ಇದೆ, ಆದರೆ ನಾನು ಇಲ್ಲಿ ಹೇರ್ ಬನ್ ಹಾಕ್ತಾ ಇಲ್ಲ. ಅವಳನ್ನ ಕೇಳಿದೆ ಹೇರ್ ಎಕ್ಸ್ಟೆನ್ಷನ್ ಹಾಕ್ತೀಯಾ ಅಂತ. ಹಾಕೋತೀನಿ ಅಮ್ಮ ಅಂತ ಹೇಳಿದ್ಲು. ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಜಸ್ಟ್ ಜಡೆ ಹಾಕಿ ಆ ಹೇರ್ ಎಕ್ಸ್ಟೆನ್ಷನ್ನ ಅದ್ರ ಮೇಲೆ ಟೈ ಮಾಡ್ತಾಯಿದ್ದೀನಿ. ಬನ್ ಹಾಕಿನೂ ಮಾಡ್ಬೋದು, ಬಟ್ ಸುಮ್ಮನೆ ಏನಕ್ಕೆ ದುಪ್ಪಟ್ಟ ಹಾಕ್ತೀನಿ ಅಲ್ಲ ಅಂತ ಹೇಳಿ ನಾನು ಜಸ್ಟ್ ಅವಳೊಂದು ಖುಷಿಗೆ ಆ ಹೇರ್ ಎಕ್ಸ್ಟೆನ್ಷನ್ನ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ನೆಕ್ಸ್ಟ್ ನಾನು ದುಪ್ಪಟ್ಟಕ್ಕೂ ಅಷ್ಟೇ ಈ ಥರ ನಾವು ಸ್ಯಾರಿಗೆ ನೆರಿಗೆ ಹಾಕೋತೀವಲ್ಲ ಆ ಥರ ಹಾಕ್ಕೊಂಡು ಎರಡೂ ಸೈಡ್ ಎಡ್ಜಸ್ನ ನಾನು ಈ ಥರ ಒಳಗಡೆ ಹಾಕಿ ಪಿನ್ ಹಾಕ್ತಾ ಇದ್ದೀನಿ. ಪಿನ್ ಹಾಕಿ ಅದ್ರ ಮಧ್ಯೆ ಇರುವಂಥದ್ದನ್ನ ನಾನು ತಲೆಗೆ ತಗೊಂಡು ಹಾಕ್ತಾ ಇದ್ದೀನಿ. ಈಗ ಕೂಡ ನಾನು ಹಾಗೇ ಮಾಡಿದ್ದೀನಿ. ಎರಡು ಎಡ್ಜಸ್ನ ತಗೊಂಡು ಸೀರೆಗೆ ನೆರಿಗೆ ಹಾಕೋ ರೀತಿ ಹಾಕಿ ಸೇಮ್ ಅದೇ ಥರ ಹಾಕಿದ್ದೀನಿ ಅಷ್ಟೇ. ಈ ಒಂದು ಮೇಕಪ್ ಲುಕ್ ಕ್ರಿಯೇಟ್ ಮಾಡುವಾಗ ನಾವು ಮೂವರು ಕೂಡ ತುಂಬಾ ಎಂಜಾಯ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಈ ಒಂದು ಮೂಮೆಂಟ್. ಎಲ್ಲ ತಾಯಂದಿರು ಕೂಡ ಈ ಒಂದು ಮೂಮೆಂಟ್ನ ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ನಾನು ನಿಮಗೆ ಹೇಳ್ತೀನಿ. ನಾನಂತೂ ತುಂಬಾ ಮಕ್ಕಳ ಜೊತೆ ಎಂಜಾಯ್ ಮಾಡಿದೆ, ಅವರು ಕೂಡ ಎಂಜಾಯ್ ಮಾಡಿದರು. ಸೊ ಫೈನಲ್ ಆಗಿ ಅವರ ಒಂದು ಮೇಕಪ್ ಲುಕ್ ರೆಡಿ ಆಗಿದೆ. ನನ್ನ ಮುದ್ದಿನ ರಾಧೆಯರು ತಮ್ಮ ಫೋಟೋಶೂಟ್ಗೆ ರೆಡಿಯಾಗಿ ಇಲ್ಲಿ ಕೂತಿದ್ದಾರೆ. ಹೋಪ್ ಇವತ್ತಿನ ನನ್ನ ಈ ವಿಡಿಯೋ ಖಂಡಿತವಾಗ್ಲೂ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಮನ್ನೆಲ್ಲ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು, ನಮಸ್ತೆ.